ರಾಜಮೌಳಿ ಅವರ ಬಗ್ಗೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಒಂದು ವಿವಾದ ಕೂಡ ಅವರ ಬಗ್ಗೆ ಕೇಳಿ ಬಂದಿಲ್ಲ. ಸೊ ಫಾರ್ ದ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಈ ರೀತಿ ಒಂದು ವಿವಾದ ಮತ್ತು ಜೊತೆಗೆ ಏನು ಸ್ನೇಹಿತನಿಗೆ ಆತ್ಮಹತ್ಯೆ ಪ್ರಚೋದನೆ ಆರೋಪ ಅವ್ರ ಮೇಲೆ ಕೇಳಿ ಬಂದಿರುವಂಥದ್ದು. ಸೊ ಏನು ಈ ಶ್ರೀನಿವಾಸ ರಾವ್ ಅವರು ರಾಜಮೌಳಿ ಮೇಲೆ ಆರೋಪ ಮಾಡಿದ್ದಾರೆ. 34 ವರ್ಷಗಳಿಂದ ನಾನು ರಾಜಮೌಳಿ ಅವರು ತುಂಬಾ ಕ್ಲೋಸ್ ಫ್ರೆಂಡ್ಸು. ಸೊ ಯಮದೊಂಗ ಸಿನಿಮಾನ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೆ. ತುಂಬ ವರ್ಷಗಳಿಂದ ನಮ್ಮಿಬ್ಬರ ಒಡನಾಟ ಇದೆ. ನಮಗೆ ಒಬ್ಬ ಹುಡುಗಿ ಪರಿಚಯ ಇದ್ದರು. ನಾವಿಬ್ಬರು ಅವ್ರನ್ನ ಪ್ರೀತಿಸ್ತಾ ಇದ್ವಿ. ಮೊದಲು ನಾನು ಪ್ರೀತಿಸಿದೆ, ನಂತರ ರಾಜಮೌಳಿ ಆ ಹುಡುಗಿನ ಪ್ರೀತಿಸಿದ್ರು. ಸೊ ಹೀಗಾಗಿ ಏನು ಈಗ ನೆಕ್ಸ್ಟ್ ಏನು ಮಾಡೋದು ಅಂತಂದಾಗ ನಾನು ಹೇಳಿದೆ, ನಾವು 3 ಅವರು ಜೊತೆಗಿರೋಣ, ಇಲ್ಲದಿದ್ರೆ ನಾನು ಮದುವೆ ಆಗ್ತೀನಿ ಆ ಹುಡುಗಿನ ಅಂದಾಗ ಅದಕ್ಕೆ ರಾಜಮೌಳಿ ಒಪ್ಕೊಳ್ಳಲಿಲ್ಲ. ಸೊ ನಾವು ನಮ್ಮ ಒಂದು ಪರಿಸ್ಥಿತಿನೂ ಆಗ ಅಷ್ಟು ಚೆನ್ನಾಗಿರಲಿಲ್ಲ, ಇನ್ನು ಸಿನಿಮಾಗಳು ಜಾಸ್ತಿ ಇರಲಿಲ್ಲ ನಮ್ಮ ಕೈಲಿ. ಸೊ ಹೀಗಾಗಿ ನಾವು ಸುಮ್ಮನೆ ಆದ್ವಿ. ಆದರೆ ಈಗ ನಾನು ಆ ಸಿನಿಮಾನ ಅಂದರೆ ಒಂದು ಸ್ಟೋರಿ ಏನು ಅವರ ರಿಯಲ್ ಲೈಫಲ್ಲಿ ನಡೆದಿದೆ ಟ್ರಯಾಂಗಲ್ ಸ್ಟೋರಿ, ಅದನ್ನು ಇಟ್ಕೊಂಡು ನಾವು ಸಿನಿಮಾ ಮಾಡ್ತೀನಿ ಅಂತ ಅಂದಾಗ ರಾಜಮೌಳಿ ಅವರು ಇದು ಬೇಡ, ನಾನೀಗ ನಂಬರ್ 1 ಡೈರೆಕ್ಟರು ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಯಾವುದೇ ರೀತಿಯ ಏನು ನಿಜಾಂಶಗಳು ಹೊರಗಡೆ ಬರೋದು ಬೇಡ ಅಂತ ಹೇಳ್ಬಿಟ್ಟು ಅವರು ನನಗೆ ಟಾರ್ಚರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಹೀಗಾಗಿ ನಾನೀಗ ಆತ್ಮಹತ್ಯೆಗೆ ಏನು ನನಗೆ ಮಾಡ್ಕೋಬೇಕು ಅನ್ನಿಸ್ತಿದೆ. ಹೀಗಾಗಿ ನಾನೇನಾದರೂ ಆತ್ಮಹತ್ಯೆ ಮಾಡಿಕೊಂಡ್ರೆ ಅದಕ್ಕೆ ಎಲ್ಲವೂ ಕೂಡ ರಾಜಮೌಳಿ ಅವರೇ ಕಾರಣ. ಜೊತೆಗೆ ಏನು ಅವ್ರಿಗೆ ಲೈವ್ ಡಿಟೆಕ್ಟಿವ್ ಟೆಸ್ಟ್ ಕೂಡ ಮಾಡಬೇಕು, ಯಾಕಂದರೆ ನಿಜಾಂಶಗಳು ಹೊರಗಡೆ ಬರಬೇಕು, ನನಗೆ ಏನೆಲ್ಲ ಟಾರ್ಚರ್ಗಳು ಮಾಡಿದ್ದಾರೆ ಅವರು ಅಂತ ಹೇಳ್ಬಿಟ್ಟು. ಜೊತೆಗೆ ರಮಾ ರಾಜಮೌಳಿ ಅವರ ಹೆಸರನ್ನು ಕೂಡ ತೆಗೆದುಕೊಂಡಿರೋದು, ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ನನಗೆ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಾಕಷ್ಟು ಆರೋಪಗಳನ್ನು ಅವರು ಮಾಡ್ಕೊಂಡು ಬಂದಿರೋಂಥದ್ದು. ಜೊತೆಗೆ ಸಾಕಷ್ಟು ಅಂದರೆ ಸಿನಿಮಾ ಇಂಡಸ್ಟ್ರಿಯ ಕೆಲವೊಂದು ಹೆಸರುಗಳನ್ನ ರಾಘವಪುಡಿ ಆಗಿರ್ಬೋದು, ಜೊತೆಗೆ ಸಾಕಷ್ಟು ಜನರ ಹೆಸರನ್ನು ಕೂಡ ತೆಗೆದುಕೊಂಡಿರೋದು. ಅಂದರೆ ಇವರಿಗೆಲ್ರಿಗೂ ಕೂಡ ಗೊತ್ತು ರಾಜಮೌಳಿ ಅವರಿಗೆ ನಾನು ತುಂಬ ಕ್ಲೋಸ್ ಫ್ರೆಂಡ್ ಅಂತ, ನೀವು ಅವ್ರನ್ನೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಬೇಕಿದ್ರೆ ನನ್ನ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಮೂಲಕ ಜೊತೆಗೆ ಲೆಟರ್ ಬರೆಯೋ ಮೂಲಕ ಕೂಡ ರಾಜಮೌಳಿ ಅವ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿ ಅವರ ಮೇಲೆ ಒಂದು ದೂರು ದಾಖಲು ಮಾಡ್ಕೊಳ್ಬೇಕು, ನಾನೇನಾದರೂ ಡೆತ್ ಆದರೆ ಅವರೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಅವರು ವಿಡಿಯೋ ಮೂಲಕ ಹೇಳಿರೋವಂಥದ್ದು ತಮಗಾಗ್ತಿರೋ ಟಾರ್ಚರ್ ಬಗ್ಗೆ. ಜೊತೆಗೆ ಸದ್ಯಕ್ಕೆ ಅವರು ಎಲ್ಲಿದ್ದಾರೆ ಏನಿದ್ದಾರೆ, ಶ್ರೀನಿವಾಸ ರಾವ್ ಅವರು ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಅದರ್ವೈಸ್ ಎಲ್ಲಿದ್ದಾರೆ ಏನಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಿಲ್ಲ, ನಾಪತ್ತೆ ಆಗಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿರುವಂಥದ್ದು. ಸದ್ಯಕ್ಕೆ ಈಗ ಏನಾದರೂ ಇವರ ಒಂದು ಈಗ ವಿಡಿಯೋಗಳಾಗಿರ್ಬೋದು, ಅವರು ಬರೆದಿರೋ ಲೆಟರ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ರೀತಿ ವೈರಲ್ ಆಗಿರುವಂಥದ್ದು, ಜೊತೆಗೆ ಸೆನ್ಸೇಷನ್ ಆಗಿರುವಂಥದ್ದು ಟಾಲಿವುಡಲ್ಲಿ. ಹೀಗಾಗಿ ಏನಾದರೂ ಪೊಲೀಸರೇ ಸುಮೋಟೋ ದಾಖಲು ಮಾಡಿಕೊಂಡು ಶ್ರೀನಿವಾಸ್ ಅವ್ರನ್ನ ಪತ್ತೆ ಹಚ್ಚೋದಾಗಲಿ, ಅದರ್ವೈಸ್ ಇದ್ರ ಹಿಂದೆ ಏನೆಲ್ಲ ಇದೆ, ಯಾಕೆ ಶ್ರೀನಿವಾಸ ಅವರು ಇದ್ದಕ್ಕಿದ್ದ ಹಾಗೆ ರಾಜಮೌಳಿ ಅವ್ರ ಮೇಲೆ ಈ ರೀತಿ ಆರೋಪಗಳನ್ನು ಮಾಡ್ತಿದ್ದಾರೆ, ಸುಮ್ಮನೆ ಆರೋಪ ಮಾಡ್ತಿದ್ದಾರೆ, ಅದರ್ವೈಸ್ ನಿಜವಾಗ್ಲೂ ಇದು ನಿಜಾನೇನಾ ಅನ್ನೋದ್ರ ಬಗ್ಗೆ ತನಿಖೆ ಪೊಲೀಸರೇ ಮಾಡಬೇಕಾಗಿದೆ. ಅದರ್ವೈಸ್ ರಾಜಮೌಳಿ ಅವರು ಏನಾದರೂ ಈ ಒಂದು ವಿಷಯದ ಬಗ್ಗೆ ಏನಾದರೂ ಸ್ಟೇಟ್ಮೆಂಟ್ ರಿಲೀಸ್ ಮಾಡ್ತಾರಾ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ ಮಧುಶ್ರೀ. ಆದರೆ ಆ ವ್ಯಕ್ತಿ ಹೇಳ್ತಿರೋದು ನೋಡ್ತಿದ್ರೆ ಒಂದು ಕಡೆ ರಾಜಮೌಳಿ ಅವರು ಇಲ್ಲಿವರೆಗೂ ಯಾವುದೇ ರೀತಿ ವಿವಾದಗಳನ್ನ ಮಾಡ್ಕೊಂಡಿಲ್ಲ, ಜೊತೆಗೆ ಈ ರೀತಿ ಯಾವುದೇ ಕೇಸಲ್ಲೂ ಕೂಡ ಅವರ ಹೆಸರು ಕೂಡ ಕೇಳಿ ಬಂದಿಲ್ಲ ಆರೋಪಗಳಲ್ಲಿ. ಸೊ ಇದನ್ನೆಲ್ಲ ನೋಡ್ತಿದ್ರೆ ಅವರೇ ಮೆಂಟಲ್ ಸ್ಟೆಬಿಲಿಟಿ ಸರಿ ಇಲ್ವಾ ಶ್ರೀನಿವಾಸ್ ಅವ್ರದ್ದು, ಅದರ್ವೈಸ್ ರಾಜಮೌಳಿ ನಿಜವಾಗ್ಲೂ ಈ ಹಿಂದೆ 34 ವರ್ಷಗಳಿಂದ ಇದೇ ಥರ ಇದ್ರ, ಈಗೇನಾದರೂ ನಂಬರ್ 1 ಡೈರೆಕ್ಟರ್ ಆಗಿರೋದ್ರಿಂದ ಅವ್ರು ಟಾರ್ಚರ್ ಕೊಡ್ತಿದ್ದಾರಾ ಅನ್ನೋ ಒಂದು ಅನುಮಾನಗಳು ಇರೋತಕ್ಕಂಥ. ಸೊ ಇದಕ್ಕೆಲ್ಲ ಒಂದು ಪರಿಷ್ಕಾರ ಸಿಗಬೇಕು ಅಂತಂದರೆ ಇದ್ರ ಮೇಲೆ ತನಿಖೆ ಆಗಬೇಕು, ಅದರ್ವೈಸ್ ರಾಜಮೌಳಿ ಅವರು ತಮ್ಮ ಸ್ಟೇಟ್ಮೆಂಟ್ ರಿಲೀಸ್ ಮಾಡಬೇಕು.